ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಈರುಳ್ಳಿ ಚಟ್ನಿಯನ್ನು ಮಾಡೋಣ. ಸಿಂಪಲ್ಲಾಗಿ ಈರುಳ್ಳಿ ಚಟ್ನಿ ಮಾಡೋಣ. ಇದಕ್ಕೆ ಕಾಯಿ ಮತ್ತು ಉರಿಗಡಲೆ ಏನು ಬೇಕಾಗಿಲ್ಲ. ಇದನ್ನು ಮೊದಲು ಉರಿಯೋದೇನು ಬೇಕಿಲ್ಲ. ಅಂದರೆ ಅವತ್ತಿನ ದಿನವೇ ಖಾಲಿ ಮಾಡಬೇಕಾದ್ರೆ ಹೀಗೆ ಹಸಿನೇ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಮತ್ತು ನಮ್ಮ ದೇಹಕ್ಕೆ ಹಸಿ ಈರುಳ್ಳಿ ಹಾಗಾಗಿ ನಾವು ತಿನ್ನಬೇಕು. ಇದನ್ನು ಹಸಿ ಈರುಳ್ಳಿ ಸೇವಿಸೋದ್ರಿಂದ ದೇಹಕ್ಕೆ ತಂಪು ಸಿಗುತ್ತೆ. ಅದರಲ್ಲಿ ಸಣ್ಣ ಈರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನು ನಾವೇನು ಕೂಡ ಫ್ರೈ ಮಾಡ್ತಾಯಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಹಸಿ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎಲೆಗಳು, ಮತ್ತು ಸ್ವಲ್ಪ ಹಸಿ ಶುಂಠಿ ಸ್ವಲ್ಪನೇ ಸಾಕು, ಮತ್ತು ಬೆಳ್ಳುಳ್ಳಿನ ಒಂದು 4-5 ಪೀಸು, ಮತ್ತು ಇದಕ್ಕೆ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು. ಇದಕ್ಕೆ ನಿಂಬೆಹಣ್ಣು ಹಾಕೋದಕ್ಕಿಂತ ಹುಣಸೆಹಣ್ಣು ಹಾಕಿದ್ರೆ ಬೆಟ್ರು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ಫ್ಲೇವರ್ಗೋಸ್ಕರ. ಈಗ ಇಷ್ಟನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೆ. ಇದು ಸ್ವಲ್ಪ ಪೇಸ್ಟಾಗೆ ಮಾಡ್ಕೊಳ್ಬೇಕು. ಈಗ ಇದನ್ನು ಈಗೇನು ಕೂಡ ಉಪಯೋಗಿಸ್ಬೋದು. ಅಕಸ್ಮಾತ್ ನಾವು ಒನ್ ಟೈಮ್ಗೆ ನಮಗೆ ಖರ್ಚಾಗೋದಿಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕಿ, ಒಗ್ಗರಣೆ ಒಳಗಡೆ ಇದನ್ನು ಹಾಕೋಣ. ಈಗ ಒಲೆ ಆನ್ ಮಾಡಿ ಅದಕ್ಕೊಂದು ಪಾತ್ರೆ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಲೈಟಾಗಿ ಹಿಂಗೆ ಹಾಕೋಣ. ನೋಡಿ, ಸಾಸಿವೆ ಸಿಡಿದಿದೆ. ಈಗ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕೋಣ. ನೋಡಿ, ಒಗ್ಗರಣೆಗೆ ನಾವು ಪೇಸ್ಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಚಟ್ನಿನ ಹಾಕಿದ್ವಿ. ಇದು ತುಂಬ ಹೊತ್ತು ಬಿಸಿ ಮಾಡಬೇಕು, ತುಂಬ ಟೈಮು ಕುದಿಸ್ಬೇಕು ಅನ್ನೋದೇನಿಲ್ಲ. ಸುಮ್ಮನೆ ಒಗ್ಗರಣೆಯಲ್ಲಿ ಸ್ವಲ್ಪ ಎಲ್ಲ ಮಿಂಗಲ್ಲಾದರೆ ಸಾಕು. ಇದು ಇಡ್ಲಿ, ದೋಸೆ, ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಒಲೆ ಆಫ್ ಮಾಡೋಣ. ಇಷ್ಟು ಇದಾದರೆ ಸಾಕು, ಬಿಸಿ ಆದರೆ. ನೋಡಿ, ಇವತ್ತು ದೋಸೆ ಜೊತೆಗೆ ಈರುಳ್ಳಿ ಚಟ್ನಿನ ಸರ್ವ್ ಮಾಡೋಣ. ಇದು ಇಡ್ಲಿ, ದೋಸೆ, ಚಪಾತಿ ಮತ್ತು ಬಿಸಿ ಅನ್ನ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಮಗೆ ತೆಂಗಿನಕಾಯಿ ಕೆಲವು ಸಮಯದಲ್ಲಿ ಇರೋದಿಲ್ಲ ಮನೆಯಲ್ಲಿ, ಮತ್ತು ಕೆಲವರು ತೆಂಗಿನಕಾಯಿ ಇಷ್ಟಪಡೋದಿಲ್ಲ ಕೊಲೆಸ್ಟ್ರಾಲ್ ಅಂದ್ಕೊಂಡು. ಆ ಸಮಯದಲ್ಲಿ ಈ ರೀತಿ ಸಿಂಪಲ್ಲಾಗಿ ಈರುಳ್ಳಿ ಚಟ್ನಿನ ಮಾಡಿ ಆರಾಮ್ಸೆ ತಿನ್ಬೋದು. ಮತ್ತು ಇದನ್ನು 1-2-3 ದಿನ ಸ್ಟೋರು ಕೂಡ ಮಾಡ್ಬೋದು. ಮತ್ತು ಫ್ರಿಡ್ಜ್ ಇದ್ದವರು ಆರಾಮ್ಸೆ 1 ವಾರ ಇಟ್ಕೊಳ್ಬೋದು. ಫ್ರಿಡ್ಜ್ ಇಲ್ಲದಿರೂ ಕೂಡ ಹೊರಗಡೆನೇ 1-2-3 ದಿನ ಇಡ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.